ನಮಸ್ಕಾರ ರೀ, ನಾನು ನಿಮ್ಮ ಒಬ್ಬ ಹುಡುಗಾರ ರಾಮ್. ಇವಾಗ ಹೋಗತ್ತೀನಿ ಬ್ಲಿಂಕಿ ಸ್ಟೋರ್ಗೆ ಹೋಗೋಣ ಬರ್ರಿ. ಸ್ಟೋರಿಗಂತರೂ ಬಂದುಬಿಟ್ಟೆ ನೋಡ್ರಿ. ಸರ್ಗೆ ಹಾಯ್ ಮಾಡಿದೆ. ಸೆಕ್ಯೂರಿಟಿ ನಕ್ಕೊಂಡು ಕುಂತಿದ್ದ, ಅಲ್ಲೇ ಸಾಗರ್ ಕುಂತಿದ್ದ. ಮಾತಾಡ್ಸಿ ನಾ ಆರ್ಡ್ರ್ ತೊಗೊಂಡು ನಾ ಹೊರಗೆ ಬಂದುಬಿಟ್ಟೆ ನೋಡ್ರಿ. ನನ್ನ ಹೆಂಡತಿಗೆ ಕಾಲ್ ಮಾಡಿದ್ಲು ರೀ, ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದೈತೆ ಅಂದ್ಲ. ಅದಕ್ಕೆ ನಾ ಮನೆಗೆ ಬಂದೆ ರೀ. ಈ ಖುಷಿ ನೋಡ್ತೀನಿ ಬಗ್ಗೆ ನೋಡಾತೈತಿ. ಆ ಪರಿ ಹೋಗೋದಿತ್ರಿಪ್ಪ ರಿವರ್ಸು. ಅಯ್ಯೋ ಹಾಸ್ಪಿಟ್ಲಿಗೆ ಹೋಗತ್ತಿದ್ವಿ ರೀ ನಾನು ನನ್ನ ಹೆಂಡತಿ. ಆಕೆ ಫೋನ್ ಹಚ್ಚಿ ಮತ್ತು ನನಗೆ ಹೇಳ್ತಾಳ್ರಿ, ನಾ ಹಾಸ್ಪಿಟ್ಲಿಗೆ ಬರಲ್ಲ ಅಂತಂದೆ. ಬಾಲೆ ನಾ ಅದೀನಿ, ಏನಾಗುತ್ತೆ ನೋಡೋಣ ಅಂತಂದೆ. ಹಾಸ್ಪಿಟ್ಲಿಗಂತರೂ ಬಂದು ನೋಡ್ರಿ. ಚೆಕಪ್ ಆಗಿಂದ ಆಮೇಲೆ ಸಿಗ್ತೀನಿ ರೀ. ಹಾಸ್ಪಿಟ್ಲಿಂದ ಬಂದಿರಿ. ಅಜ್ಜಿ ನೋಡಿದ್ರೆ ಹೊರ್ಗೆ ಕುಂತಿದ್ರಿ. ಏನಾತಪ್ಪ ನಮ್ಮ ಮೊಮ್ಮಗಳು ಕೇಳಿದ್ರು. ಆರಾಮದಾತು ಅಂತ ನಾ ಹೇಳ್ಕೊಂಡು ಒಳಗೆ ಬಂದಿರಿ. ಬರ್ರಿ ವಡಾಪಾವ್ ತಿನ್ನೋಣ. ಸಂಜೆ 5:30 ಆಗೈತಿ. ಅಲ್ಲೇ ದೇಶಪಾಂಡೆ ನಗರ ಕಡೆ ರೋಟರಿ ಸ್ಕೂಲ್ ಅಪೋಸಿಟ್ ಮಸ್ತ್ ಮಾಡಿರ್ತಾನೆ ರೀ ವಡಾಪಾವ್. ಬರ್ರಿ ತಿನ್ನೋಣ ವಡಾಪಾವ್. ವಡಾಪಾವ್ ತಿಂದು ನಾ ಹೋಗತ್ತಿದ್ದೆ ನೋಡ್ರಿ ಅಂಗಡಿ ಕಡೆಗೆ ಹೋಗ್ಬೇಕಂದ್ರೆ ಕ್ಲೋಸಿಂಗ್ ಟೈಮ್ ಆಗಿತ್ತಲ್ಲ. ಅದಕ್ಕೆ ಅಂಗಡಿ ಕ್ಲೋಸಿಂಗ್ ಮಾಡ್ಕೊಂಡು ಬರ್ಬೇಕಂತ ನಾ ಬಂದಿದ್ದೆ. ಹಂಗೆ ನಮ್ಮ ಅತ್ತೆಯವ್ರು 4 ದಿವಸದಿಂದ ಹೇಳಾಕತ್ತಿದ್ರು, ಎಲೆಕ್ಟ್ರಿಷಿಯನವ್ರು ಕರ್ಕೊಂಬ ಅಂತಂದೆ. ನಾನೇ ಎಲ್ಲ ಸಾಮಾನು ತಂದು ಜೋಡ್ಸಾತಿದ್ದೆ ನೋಡ್ರಿ. ಅದಕ್ಕೆ ಅದೊಂದು ಪ್ಲಗ್ ಕಟ್ ಆಗಿತ್ತು ರೀ. ನಮ್ಮ ಖುಷಿನೂ ಬಂದು ಹೆಲ್ಪ್ ಮಾಡಾಕತ್ತಿತ್ತು. ಕೂಲರ್ ಅಂತೂ ಆನ್ ಮಾಡಿಬಿಟ್ಟೆ ನೋಡ್ರಿ. ಹಂಗೆ ಫ್ಯಾನಿಂದ ಒಂದು ಕೆಪಾಸಿಟ್ರ್ ಹೋಗಿತ್ತೆ. ಫ್ಯಾನಿಂದು ಕೆಪಾಸಿಟ್ರ್ ಹಾಕಾತಿದ್ದೆ ನೋಡ್ರಿ. ನನಗೆ ನಿಲ್ಕಾತಿದ್ದೇ ಇಲ್ಲ, ಅದನ್ನು ನಾ ಅಷ್ಟು ಐಟೂ ಇಲ್ಲ. ಹಿಂಗೆ ಮಾಡಿ ಗುದ್ದಾಡಿ ಆನ್ ಮಾಡೇ ಬಿಟ್ಟೆ ನೋಡ್ರಿ. ನಾನು ಲಾಸ್ಟಿಗೆ ತಲೆ ಕೆಟ್ಟು 1 ವರ್ಷ ಆತು ರೀ ನಾ ಮನೆಗೆ ಬಂದಿದ್ದೆ. ಅವಾಗಿಂದ ನೋಡಾಕತ್ತೀನಿ, ಈಗ ಆನ್ ಆಗೈತೆ ರೀ. ನಾಳೆ ಸಿಗ್ತೀನಿ, ಬಾಯ್.